ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ DSK ಸಿನಿಮಾಸ್ ವತಿಯಿಂದ ಇವತ್ತೊಂದು ಸಂತೋಷ ವಿಷಯ ಅಂದರೆ ನಮ್ಮ ಶ್ರೀನಿವಾಸ್ ಮೂರ್ತಿ ಅವರ ನಿರ್ದೇಶನದ ಟಿಂಗ್ ಟಾಂಗ್ ಅಂತ ಒಂದು ಶಾರ್ಟ್ ಮೂವಿನ ಬೃಂದಾ ಥಿಯೇಟ್ರಲ್ಲಿ ಇಲ್ಲಿ ನಮ್ಮ ಬೊಮ್ಮನಹಳ್ಳಿ ಬೃಂದಾ ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿದ್ರು. ಈ ಥರ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಏನಂದರೆ ನಾವು ಒಂದು ದೊಡ್ಡ ಸಿನಿಮಾಗೆ ಏನು ಪ್ರಯತ್ನಗಳನ್ನ ಮಾಡ್ತೀವಿ ಒಂದು ಪ್ರಮೋಷನ್ ಮಾಡೋಕ್ಕೆ ಅಥವಾ ಅದನ್ನು ಪ್ರೀ ಸ್ಕ್ರೀನಿಂಗ್ ಮಾಡುವಂಥದ್ದು, ಈ ಶಾರ್ಟ್ ಮೂವಿಗೂ ಒಂದು ದೊಡ್ಡ ಥಿಯೇಟ್ರನ್ನ ಬುಕ್ ಮಾಡಿ ಇವತ್ತು ತೋರಿಸಿದ್ರು. ತುಂಬ ಖುಷಿ ಆಯಿತು. ವೆರಿ ಇಂಪಾರ್ಟೆಂಟ್ ಅವರು ಮಾಡಿದಂಥ ಕಂಟೆಂಟ್ ಆಗಲಿ ಅಥವಾ ಅದನ್ನು ಪ್ರೆಸೆಂಟ್ ಯಾವ ರೀತಿ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ವರ್ಕ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಕಂಟೆಂಟ್ ಕೂಡ ಅದರಲ್ಲಿ 2 ಮೆಸೇಜ್ಗಳಿದೆ. ಒಂದು ಕಲಾವಿದನ ಆಗಬೇಕಾದ್ರೆ ಏನು ಪ್ರಯತ್ನ ಮಾಡ್ತಾರೆ, ಯಾವ ಥರ ಪ್ರಯತ್ನ ಮಾಡ್ತಾರೆ ಒಂದು, ಅದಕ್ಕಿಂತ ಮುಖ್ಯವಾಗಿ ಈಗ ಚಿಕ್ಕ ಮಕ್ಕಳಿಗೆ, ಫೀಮೇಲ್ಗಳಿಗೆ ಬ್ಯಾಡ್ ಟಚ್ಗಳ ಬಗ್ಗೆ ಒಂದು ಒಳ್ಳೆ ಮೆಸೇಜನ್ನು ಇಟ್ಟಿದ್ದಾರೆ. ಮೋಸ್ಟ್ಲಿ ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಬ್ಯಾಡ್ ಟಚ್ ಬಗ್ಗೆ ಒಂದು ಮೆಸೇಜ್ ಇದೆ ಅಂತ. ತುಂಬ ಅದ್ಭುತವಾದ ಕಂಟೆಂಟು. ಇದು ಅರೌಂಡ್ 8 to 10 ಮಿನಿಟ್ಸ್ ಇರುವಂಥ ಒಂದು ಶಾರ್ಟ್ ಮೂವಿ. ಮೇಕಿಂಗ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಬರೆದಂಥ ಡೈಲಾಗ್ಗಳು ಮತ್ತು ಅಲ್ಲಿ ಮಾಡಿದಂಥ ಪಾತ್ರಗಳು, ಆ್ಯಕ್ಟಿಂಗ್ಗಳು ತುಂಬ ಆಗಿದೆ. ನೋಡಿದವ್ರು ನೀವು ಇಷ್ಟಪಟ್ಟೇ ಪಡ್ತೀರಾ. ಯಾಕಂದರೆ ನಿಮಗೆಲ್ಲೂ ಬೋರ್ ಅನ್ಸಲ್ಲ. ಎವ್ರಿ ಸೆಕೆಂಡ್ಗೂ ನಿಮ್ಗೆ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ನ ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀನಿವಾಸ ಮೂರ್ತಿ ಅವರಿಗೆ ಇದೇ ಥರ ಒಳ್ಳೆ ಕಂಟೆಂಟ್ಗಳನ್ನ ಬರೆಯುವಂಥ ದೇವರು ಅವ್ರಿಗೆ ಶಕ್ತಿ ಕೊಡಲಿ. ದೊಡ್ಡ ಸ್ಕೇಲಲ್ಲಿ ಒಂದು ಸಿನಿಮಾ ಮಾಡುವಂಥ ಅವರು ಸಾಮರ್ಥ್ಯ ಇದೆ. ಸಾಧ್ಯ ಆದರೂ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಈ ಕಂಟೆಂಟನ್ನು ಅವರು ಆಲ್ರೆಡಿ ತುಂಬ ಅವಾರ್ಡ್ಸ್ಗಳು ಬಂದಿದೆ ಅವರಿಗೆ. ಸೊ ತುಂಬ ಖುಷಿ ಆಗುತ್ತೆ ನಮ್ಮ ಕನ್ನಡದಲ್ಲಿ ಈ ಥರ ಕಂಟೆಂಟ್ಗಳು ಬರ್ತಾ ಇದೆ ಅಂತ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಇರುತ್ತೆ. ಬೆಸ್ಟ್ ವಿಶಸ್ ಶ್ರೀನಿವಾಸ ಮೂರ್ತಿ.